ಬಿಗ್ ಬಾಸ್ ಸೀಸನ್ 10 ಸಾಟರ್ಡೆ ಎಪಿಸೋಡ್ ಕಿಚನ್ ಜೊತೆ ಏನೆಲ್ಲ ಆಯಿತು ಅಂತ ನೋಡ್ಕೊಂಬೋಣ ಬನ್ನಿ. ಪ್ರೋಮೋನ ಬಿಟ್ಟಿದ್ದಾರೆ. ಇಲ್ಲಿ ಸಖತ್ತಾಗಿ ಕ್ಲಾಸ್ ತೆಗಿತಿದ್ದಾರೆ ಕಿಚ್ಚ ಸುದೀಪ್ ಅವರು. ಅಂದರೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿರ್ತಾರೆ ಅವರು, ಅಂದರೆ ಒಪಿನಿಯನ್ಗಳಿರ್ತಾರಲ್ಲ, ಒಬ್ಬರ ಬಗ್ಗೆ ಒಪಿನಿಯನ್ಗಳು. ಅಲ್ಲಿ ಜಾಸ್ತಿ ಕೈ ಎತ್ತಿರಲ್ಲ. ಯಾರಪ್ಪ ಅಂದರೆ ಮೈಕಲು, ವಿನಯ್ ಅವರು, ತುಕಾಲಿ ಅವರು ಜಾಸ್ತಿ ಕೈ ಎತ್ತಿರಲ್ಲ, ಆನ್ಸರ್ ಮಾಡಿರಲ್ಲ. ಅದಕ್ಕಾಗಿ ಕೇಳ್ತಾರೆ ಅವರು, ಯಾಕೆ ನೀವು 3 ಜನ, ತನಿಷ ಒಬ್ಬರು, ನೀವು 4 ಜನ ಏನಕ್ಕೆ ಆನ್ಸರ್ ಮಾಡ್ತಾರೆ, ಉಳಿದವರೆಲ್ಲ ಕೈ ಎತ್ತಿ ಮಾತಾಡ್ತಾಯಿದ್ರೆ ನೀವು ಯಾಕೆ ಸುಮ್ಮನೆ ಕೂತಿದ್ದಾರೆ ಅಂತಂದಾಗ, ಸರ್ ನಮ್ದೇನು ಚೇಂಜಸ್ ಇಲ್ಲ ಅದರಲ್ಲಿ, ನಮ್ದೇನು ಒಪಿನಿಯನ್ ಇರಲಿಲ್ಲ ಅದ್ರ ಮೇಲೆ ಅಂತ ಹೇಳ್ತಾರೆ. ಅಂದರೆ ಒಂಥರ ಆ್ಯಟಿಟ್ಯೂಡ್ ಥರ ಹೇಳ್ತಾರೆ. ಇಲ್ಲಿ ಮೈಕಲ್ ಅವರು ಒಂಥರ ಆ್ಯಟಿಟ್ಯೂಡ್ ತೋರಿಸ್ತಾರೆ. ಆ ಕಣ್ಣು ಮುಖ ನೋಡಿದ್ರೆ ಸಖತ್ ಆ್ಯಟಿಟ್ಯೂಡ್ ಥರ ಹೇಳ್ತಾ ಇರ್ತಾರೆ. ಆವಾಗ ಕಿಚ್ಚ ಸುದೀಪ್ ಅವರು ಫುಲ್ ಗರಂ ಆಗ್ತಾರೆ ಅಂತಲೇ ಹೇಳ್ಬೋದು. ಅವ್ರು ಹೇಳ್ತಾರೆ, ಕಿಚ್ಚ ಸುದೀಪ್ ಅವರು ಅಂದರೆ ಹೆವಿ ಖಡಕ್ಕಾಗಿ ಮಾತಾಡ್ತಾರೆ ಅವರು. ಇಲ್ಲಿರೋದು ಒಪಿನಿಯನ್ನ ಕೊಡೋಕ್ಕೆ ಸಾಟರ್ಡೆ ಸಂಡೇ ಇದು ಮಾಡೋದು, ಎಪಿಸೋಡ್ ಮಾಡೋದು, ನೀವು ಸುಮ್ಮನೆ ಕೂತ್ರೆ ನಡೆಯಲ್ಲ. ಆಮೇಲೆ ಈ ಆ್ಯಟಿಟ್ಯೂಡ್ಗಳೆಲ್ಲ ಬೇಡ, ನಾನು ಸರಿ ಇಲ್ಲ, ನಾನು ಮೊದಲೇ ಆಯಿತಾ, ನಾನು ನಿಮಗೆ ಅಲ್ಲಿ ಕುಂಡ್ರಿಸಿ ನಾನು ನಿಂತಿದ್ದೀನಂದರೆ ಅದು ಜಾಸ್ತಿ ಆಯಿತು ನಿಮಗೆ ಗೌರವ. ಮೇನ್ ಗೇಟ್ ಓಪನ್ ಮಾಡ್ತೀನಿ, ಹೋಗಿಬಿಡಿ. ಬೇಕಾದರೆ ಪ್ರೋಮೋ ನೋಡಿ, ಇದೇ ರೀತಿಯಾಗಿ ಹೇಳಿರೋದು ಅವರು. ಪ್ರೋಮೋ ನೋಡಿ ಬೇಕಾದರೆ ನೀವು. ಮೇನ್ ಗೇಟ್ ಓಪನ್ ಮಾಡ್ತೀನಿ, ಸುಮ್ಮನೆ ಒಬ್ಬೊಬ್ಬರಾಗಿ ಹೋಯ್ತಾ ಇರ್ಬೋದು ಅಂತ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ. ಇಲ್ಲಿ ಕಂಪ್ಲೀಟಾಗಿ ಶಾಕಿಂಗ್ ರಿಯಾಕ್ಷನ್ ಕೊಡ್ತಾರೆ. ತುಕಾಲಿ ಸಂತೋಷ್ ಅವರು ಶಾಕಿಂಗ್ ರಿಯಾಕ್ಷನ್ ಕೊಡ್ತಾರೆ. ಉಳಿದವರೆಲ್ಲ ಫುಲ್ ಒಂಥರ ಸೈಲೆಂಟಾಗಿ ಬಿಡ್ತಾರೆ. ಕಿಚ್ಚ ಸುದೀಪ್ ಅವ್ರಿಗೆ ಗೊತ್ತಲ್ಲ ಹೆಂಗಿರುತ್ತೆ ಮಾತುಗಳು, ಒಳ್ಳೆ ಬುಲೆಟ್ ಥರ ಇರುತ್ತೆ. ಎಲ್ಲ ಒಂದೇ ಟೈಮಿಗೆ ಸೈಲೆಂಟಾಗಿ ಬಿಡ್ತಾರೆ, ಏನೂ ಮಾತಾಡೋಕ್ಕೆ ಹೋಗಲ್ಲ, ಸೈಲೆಂಟಾಗಿ ನೋಡಿ ಮೂಕ ಸ್ತಬ್ಧರಾಗಿ ಕುತ್ಕೊಂಡ್ಬಿಡ್ತಾರೆ. ಇದು ಕಿಚ್ಚ ಸುದೀಪ್ ಅವರ ಸ್ವ್ಯಾಗ್. ಅಂದರೆ ಇಲ್ಲಿ ಮೈಕಲ್ ಅವರು ಸ್ವಲ್ಪ ಮೊದಲಿನಿಂದ ರೂಲ್ಸ್ ಬ್ರೇಕ್ ಮಾಡೋದು, ಆ್ಯಟಿಟ್ಯೂಡ್ ತೋರಿಸೋದು, ಆಮೇಲೆ ನಾನೇ ಅನ್ನೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಬಿಡಿ, ಇನ್ನೇನು 1 ವಾರ ಉಳಿತಲ್ಲ ಅಷ್ಟೇ. ಇವ್ರ ಆ್ಯಟಿಟ್ಯೂಡ್ ಎಲ್ಲ ನಡೆಯಲ್ಲ ಅಂತ ಕಾಣುತ್ತೀವಿ. ಕಿಚ್ಚ ಸುದೀಪ್ ಅವ್ರ ಮುಂದೆ ಆ್ಯಟಿಟ್ಯೂಡ್ ತೋರ್ಸೋಕೆ ಹೋದರೆ ಏನಾಗುತ್ತೆ ಗೊತ್ತಲ್ಲ.